ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಒಂದು ಟಾಟಾ ಎಸ್ ಮೆಗಾ ಎಕ್ಸೆಲ್ 2018 ಮಾಡಲ್ ಒಂದು ಸೇಲಿಗೆ ಬಂದಿದ್ದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿರುತ್ತೆ. ಬನ್ನಿ, ಗಾಡಿ ಟೋಟಲ್ ಡೀಟೇಲ್ಸ್ನ ನಿಮಗೆಲ್ಲನೂ ತೋರಿಸ್ಕೊಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಬನ್ನಿ, ಗಾಡಿ ನೋಡಿ, ಯಾರಿಗಾದ್ರೂ ಇಷ್ಟ ಇದ್ದರೆ ತಗೊಂಡು ಹೋಗ್ಬೋದು. ಡೀಟೇಲ್ಸ್ ಕೊಡಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಗಾಡಿ ವಿಚಾರಕ್ಕೆ ಬಂದರೆ, ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೀನಿ, ಆಯಿಲ್ ಸರ್ವಿಸು ಎಲ್ಲ ಸರ್ವಿಸ್ ಮಾಡಿಸಿದ್ದೀನಿ. ಗಾಡಿ ಎಲ್ಲ ಒಳಗಡೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. 1,30,700 ಕಿಲೋಮೀಟರ್ ರನ್ ಆಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಗಾಡಿ. ಟಯರು ಬಂದ್ಬಿಟ್ಟು ನಿಮಗೆ ರೀಬೆಲ್ಟ್ ಟಯರ್ ಹಾಕಿರೋದು. 50-60% ಟಯರ್ ಇದೆ. ಮತ್ತು ರೀಸೆಂಟಾಗಿ ಕಟ್ಟೆ ಕೆಲಸ ಎಲ್ಲ ಮಾಡಿಸಿದ್ದೀನಿ, ಕಟ್ಟೆ ಬುಷ್ ಎಲ್ಲ ಓಡಿಸಿದ್ದೀನಿ. ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರೋಂಥ ಗಾಡಿ. ನೋಡಿ, ಬುಷ್ ಕೆಲಸ ಎಲ್ಲ ಮಾಡಿಸಿದ್ದೀನಿ. ಗಾಡಿ ಯಾವುದೇ ₹1 ಕೆಲಸ ಇಲ್ಲ. ಸಣ್ಣ ಪುಟ್ಟ ರಸ್ಟ್ ಹಿಡಿದಿರೋದಿದೆ. ಟಾರ್ಪಲ್ ಹಾಕಿರೋವಂಥ ಗಾಡಿ, ಕ್ಲೋಸ್ ಕಂಟೈನರು. ನಿಮಗೆ ಯಾವುದಾದ್ರೂ ಪೋರ್ಟರ್ ಆಗಲಿ, ಯಾವುದಾದ್ರೂ ಯೂಸ್ ಮಾಡೋಕ್ಕೆ, ಯಾವುದಾದ್ರೂ ಕಂಪ್ನಿ ಬಿಡೋಕ್ಕೆ ತುಂಬ ಒಳ್ಳೆ ಚೆನ್ನಾಗಿದೆ ಗಾಡಿ. 2018 ಮಾಡಲ್ಲು, ಸೆಕೆಂಡ್ ಓನರು. ಗಾಡಿ ಯಾವುದೇ ₹1 ಕೆಲಸ ಇಲ್ಲ ಫ್ರೆಂಡ್ಸ್. ಒಳಗಡೆ ಕೂಡ ನೋಡ್ಕೊಳ್ಳಿ. ಪ್ರೆಸೆಂಟ್ ಟಕ್ಕಂತ ಈಸ್ಕೊಂಡು ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ನಾನು ತಗೊಬಂದು ಎಲ್ಲ ಕೆಲಸನೂ ಮಾಡಿಸಿದ್ದೀನಿ. ಗಾಡಿದು ₹1 ಕೆಲಸ ಇಲ್ಲ. ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. 3 ಕಡೆನೂ ತೋರಿಸ್ತೀನಿ. ಕಟ್ಟೆ ಕೆಲಸ, ಆಯಿಲ್ ಸರ್ವಿಸು ಎಲ್ಲ ಮಾಡಿಸಿದ್ದೀನಿ. ಮತ್ತು ಇನ್ನು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ, ರೀಸೆಂಟಾಗಿ FC ಮಾಡಿಸಿದ್ದೀನಿ. 2027 ಡಿಸೆಂಬರ್ವರೆಗೂ FC ಇದೆ. ಇನ್ಸುರೆನ್ಸ್ 2016 ಡಿಸೆಂಬರ್ವರೆಗೂ ಇನ್ಸುರೆನ್ಸ್ ಇದೆ. ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಯಾವುದೇ ನೀವು ಡಾಕ್ಯುಮೆಂಟ್ಸ್ ಮಾಡಬೇಕು ಅನ್ನೋ ರಿಸ್ಕು ಕೂಡ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ನ ರನ್ನಿಂಗ್ ಮಾಡಿ ಇಟ್ಟಿದ್ದೀನಿ. 1 ಇಯರು ಇನ್ಸುರೆನ್ಸ್ ಇರುತ್ತೆ, 2 ವರ್ಷ FC ಇರುತ್ತೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ನೀವು ಗಾಡಿ ತಗೊಂಡೋಗಿ ಇಮ್ಮಿಡಿಯೇಟ್ ನೀವು ಡ್ಯೂಟಿ ಮಾಡ್ಕೊಬೋದು. ಯಾರಾದರೂ ಬೇಕು ಅನ್ನೋರು ಬೇಗ ಹೇಳಿದರೆ ಥರ್ಡ್ ಪಾರ್ಟಿ ನೀವು ಹಾಕ್ತೀರಾ. ಯಾಕಂದರೆ ಆಲ್ರೆಡಿ ನಾನು ಟ್ರಾನ್ಸ್ಫರ್ಗೆ ಹಾಕ್ಬಿಟ್ಟು FCಗೆ ಹಾಕ್ಬಿಟ್ಟು ಹಂಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಯಾರಾದರೂ ಬೇಕು ಅನ್ನೋರು ಬಂದರೆ, ನೀವು ಬೇಗ ಬಂದರೆ ನಾನು ಡೈರೆಕ್ಟ್ ನಿಮ್ಮ ಹೆಸ್ರಿಗೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಯಾಕಂದರೆ ಇಲ್ಲಾಂದರೆ ಇನ್ನೊಂದು 3-4 ಡೇಸ್ ಆದರೆ ನನ್ನ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ಥರ್ಡ್ ಓನರ್ ಆಗಿಬಿಡುತ್ತೆ ಗಾಡಿ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾರಾದರೂ ಬೇಕು ಅನ್ನೋರಿದ್ದರೆ ಬೇಗ ಕಾಲ್ ಮಾಡಿದ್ರೆ ನಾನು ಡೈರೆಕ್ಟ್ ನಿಮ್ಮ ಮೇಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ನೀವು ಥರ್ಡ್ ಓನರ್ ಆಗ್ತೀರಿ, ಇಲ್ಲಾಂದರೆ 4th ಓನರ್ ಆಗಿಬಿಡುತ್ತೆ. ನನ್ನ ಹತ್ರಕ್ಕೆ ಬಂದರೆ ಥರ್ಡ್ ಓನರು, ನಿಮ್ಮ ಹತ್ರಕ್ಕೆ ಹೋದರೆ 4th ಓನರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಯಾರಾದರೂ ಬೇಕು ಅನ್ನೋರು ಬೇಗ ಕಾಲ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲನೂ ರನ್ನಿಂಗ್ ಮಾಡಿಕ್ಕಿದ್ದೀನಿ. ಯಾವುದು ₹1 ಖರ್ಚಿಲ್ಲ. ಗಾಡಿ ಕೂಡ ಕಂಡೀಷನ್ ತುಂಬ ಚೆನ್ನಾಗಿದೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ, 2,90,000 ಹೇಳ್ತಾ ಇದ್ದೀನಿ. ತುಂಬ ಕಡಿಮೆ, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಒಂದು 5,000-10,000 ಹೆಚ್ಚು ಕಮ್ಮಿ ಮಾಡಿ ಗಾಡಿನ ಕೊಡ್ತೀನಿ. ಯಾಕಂದರೆ ತುಂಬ ಕಂಡೀಷನ್ ಗಾಡಿ ಇದೆ. 2018 ಮಾಡಲ್ ಆಗಿರೋದ್ರಿಂದ, ಸೆಕೆಂಡ್ ಓನರ್ ಆಗಿರೋದ್ರಿಂದ ನಾನೇ ಗಾಡಿನ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ₹1 ಕೆಲಸ ಇಲ್ಲ. ಸೊ 2,90,000 ಹೇಳ್ತಾ ಇದ್ದೀನಿ. 5,000-10,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫ್ರೆಂಡ್ಸ್.